ಶಿಕ್ಷಕರು ಇಲ್ಲ. ಸಾಮಾನ್ಯ ಸರ್ಕಾರದ ಅಧಿಕಾರಿಗಳೇ ಇಲ್ಲದೆ ಆಡಳಿತ ಏನು ಕೊಡ್ತೀರ? ಆಡಳಿತ ಮಾಡದೆ ಅಭಿವೃದ್ಧಿ ಹೆಂಗಾಗುತ್ತಿಲ್ಲ, ಏನೂ ಆಗಲ್ಲ. ಶಿಕ್ಷಣ ಸಂವಾದ ಮಾಡ್ತಾಯಿದ್ವು ನಾವು ಪ್ರತಿ ತಿಂಗಳ, ದೂರದರ್ಶನ್, ಆಕಾಶವಾಣಿ, ಶಿಕ್ಷಣ ಸಂವಾದ ನಡೀತಾ ಇತ್ತು. ಯಾವುದೂ ಇಲ್ಲ. ಆಮೇಲೆ ಮಕ್ಕಳ ಜೊತೆ ಮಾತಾಡುವಂಥದ್ದು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಹುಡುಗರು ಕರೆಸಿ ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಪ್ರೋಗ್ರಾಮ್ಸ್ಗಳಾಗ್ತಾಯಿತ್ತು. ಈಗ ಯಾವುದೂ ಇಲ್ಲ. ಬನ್ನಿ ಇದ್ಯಾಕೆ ತಡಾಗಿ ಬಂದ್ರಿ ನೀವು? ನಿಮ್ಮನ್ನ 2ನೇ ಕ್ಲಾಸ್ಗೆ ಹಾಕ್ಬಿಡ್ತೀವಿ ಬನ್ನಿ. ಏನು ಸರ್, ಇದು ಭಾಳ 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 ನೋವಿನ ಪ್ರಸಂಗ. ಬಟ್ ಇದೇನು ನಮ್ಮ ಮುಖ್ಯಮಂತ್ರಿಗೆ ಇದೇನು ಅನ್ನಿಸ್ತಾನೆ ಇಲ್ಲ. ಇದು ಏನು ಅನ್ನಿಸ್ತಾ ಇಲ್ಲ. ಹಂಗ ನಡ್ಕೊಂಡು ಹೋಯ್ತು ನಡಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ, ಭಾಳ ಸೂಕ್ಷ್ಮವಾದಂಥ ವಿಚಾರ. ಮುಖ್ಯಮಂತ್ರಿಗಳು ಇದರ ಬಗ್ಗೆ ತೀವ್ರವಾದಂಥ ಕ್ರಮ ತಗೋಬೇಕು. ಯಾವ ಶಿಕ್ಷಣ ತಜ್ಞರು ಕರೆದು 33% ಮಾಡಿದ್ರಿ ನೀವು? ಈ ರಾಜ್ಯದಲ್ಲಿ ಎಂತೆಂಥ ಶಿಕ್ಷಣ ತಜ್ಞರಿದ್ದಾರೆ. ಯಾವ್ಯಾವ ಹಿಂದೆ ನಡೆದಂಥ ಮಂತ್ರಿಗಳು ಕರೆದು ಮಾತಾಡಿದ್ರಿ ನೀವು? ಶಿಕ್ಷಣ ತಜ್ಞರು ಮಾತಾಡಿದ್ರಿ. ಎಜುಕೇಷನ್ ಟೀಚರ್ಸ್ಗಳು ಯಾರೂ ಇಲ್ಲ. ನಾನೇ ಎಕ್ಸ್ಪರ್ಟ್. ನಾನು ಒಂದು ಹೇಳ್ತೀನಿ, ಮಧು ಬಂಗಾರಪ್ಪನವ್ರೆ, ಮಧು ಅನ್ನೋ ಹೆಸರು ಇಟ್ಕೊಳ್ಳಿ, ಬಂಗಾರಪ್ಪನ ತೆಗೆದುಬಿಡ್ರಿ. ಬಂಗಾರಪ್ಪ ಎಂತೆಂಥ ನಮ್ಮ ಹಿಂದುಳಿದ ವರ್ಗದವರು ಕೊಟ್ಟೋದ್ರಿ ಇವರು. ನೀನು ಯಾವನೇ ಅಥು ನಾಚಿಗೇಡಿನ ಮನುಷ್ಯ ನಿಂತು. ಬಂಗಾರಪ್ಪ 10 HP ಮೋಟ್ರ್ ಕೊಟ್ಟಲ್ರಿ ನಮಗೆ. 10 HP ಮೋಟರ್ ಕೊಟ್ಟ, ಫ್ರೀ ಇವತ್ತು ಇದೆ. ರೈತರಿಗೆ ನೆನೆಸ್ಕೋತಾರೆ. ನೀನು ಯಾವುದಾದ್ರು ನೆನೆಸ್ಕೊಳ್ಳೋ ಕೆಲಸ ಮಾಡಿ ಅಂದರೆ ಅಸಹ್ಯ ಆಗೋ ಕೆಲಸ ಮಾಡಿ ಕೂರಿಸಿದ್ಯಾ. ಜನವಿರೋಧಿ, ಪ್ರಜಾತಂತ್ರ ವಿರೋಧಿ, ಶಿಕ್ಷಣ ವಿರೋಧಿ ಕೆಲಸ ಮಾಡಿದೀಯ ನೀನು. ಛೇ ನೋ ನೋ ನೋ. ಅದಕ್ಕೆ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಇವತ್ತು ಪ್ರಯತ್ನ ಮಾಡಿದ್ದೀನಿ ಸರ್. ಪರ್ಟಿಕ್ಯುಲರಾಗಿ ಇಷ್ಟೇ ಮಾತಾಡೋಣ ನಾನು. ಏನು ಸರ್, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವ್ರ ಮಕ್ಕಳುಗಳೆಲ್ಲ ಕತೆ ಏನಾಗಬೇಕಂತ ಹೇಳಿದ್ರು. ಅಕ್ಷರವೇ ಇಲ್ಲ ಅಂತ ಅಂದಮೇಲೆ ಏನಾಗುತ್ತೆ? ಅನ್ನ ಎಲ್ಲಿ ಹುಟ್ಟುತ್ತೆ ನಿಮಗೆ? ಆರೋಗ್ಯ ಇಲಾಖೆ ಅನ್ಕ ಬಿಡಿ, ಸುಮ್ಮನೆ ನಮ್ಮ ದಿನೇಶ್ ಗುಂಡ್ರಾವ್ ಏನೇನೋ ಟೀಚರ್ ತಗೊಳಕ್ಕೆ ದುಡ್ಡಿಲ್ಲ, ಬ್ಯಾಂಡೇಜ್ ಕಟ್ಟೋಕ್ಕೆ ಹತ್ತಿ ಸಿಗ್ತಾ ಇಲ್ಲ. KR ಹಾಸ್ಪಿಟ್ಲಲ್ಲಿ ಇವತ್ತು ಯಾವ್ಯಾವುದು ಪೇಪರ್ ಬಂದಿದ್ದಾರೆ. ಚೀಟಿ ಕೊಡೋಕ್ಕೆ ಅದೇನೋ ಸರ್ವರ್ ಕೆಟ್ಟೋಯ್ತಂತೆ. ಚೀಟಿನೇ ಇಲ್ಲದೆ ಇದಿಲ್ಲ ನಿಮಗೆ. ಅಕ್ಷರವೂ ಇಲ್ಲ. ಅಕ್ಷರ ಆರೋಗ್ಯವನ್ನು ಹಾಳು ಮಾಡಿದಂಥ ಸಿದ್ದರಾಮಯ್ಯ ಈ ರಾಜ್ಯದ ಭವಿಷ್ಯ ಸಮೃದ್ಧಿನೇ ಹಾಳು ಮಾಡಾಕ್ಬಿಟ್ಟ. ಹೋಗತ್ತೆ ಥೋ, ಜನ ಚೀತು ಅಂತ ನಿಮ್ಮದು. ನಮಸ್ಕಾರ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.